ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ನಿರ್ಮಾಪಕ ನಿರ್ದೇಶಕ ಹಾಸ್ಯ ಕಲಾವಿದ ದ್ವಾರಕೀಶ್. ಒಂದು ಕಾಲ ಬಂದಾಗ ಸಾವನ್ನ ಕೇಳ್ತಾನೆ, ನೆಮ್ಮದಿಯಾಗಿ ಹೋಗಬೇಕು ಅನ್ನೋದು ಅವನ ಅಭಿಲಾಷೆ. ಹಾಗೆ ಮನೆ ಮಾಡಬೇಕು, ಕಾರ್ ತಗೋಬೇಕು, ಬಂಗ್ಲೆ ಕಟ್ಟಬೇಕು ಅಂತ ಏನೇನು ಆಸೆ ಇಟ್ಕೊಂಡಿರ್ತಾನೆ, ಅದೇ ಥರ ಒಳ್ಳೆ ಸಾವು ಬರಲಿ ಅಂತ ದೇವರನ್ನ ಕೇಳ್ಕೊಂಡು. ಸಿದ್ದಲಿಂಗಯ್ಯ, ಭಾರ್ಗವ ಸೇರಿದಂತೆ ಕನ್ನಡ ಚಿತ್ರರಂಗಕ್ಕೆ ಅತ್ಯುನ್ನತ ನಿರ್ದೇಶಕರು, ನಟರು, ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿರುವ ಅತ್ಯುನ್ನತ ಚಿತ್ರ ಕೃತಿಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ಮಹಾನ್ ವ್ಯಕ್ತಿ. ಕನ್ನಡ ನಾಡಿಗೆ ಅತ್ಯಂತ ಧೀಮಂತರನ್ನೆಲ್ಲ ಪರಿಚಯ ಮಾಡಿದಂತಹ ಹಿರಿಯ ಜೀವ ಯಾರಾದ್ರೂ ಇದ್ರೆ, ಒಬ್ಬ ಸಾಹಸಿ, ಒಬ್ಬ ಪ್ರಚಂಡ ಕುಳ್ಳ ಯಾರಾದ್ರೂ ಇದ್ರೆ ದ್ವಾರಕೀಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊರದೇಶದಲ್ಲಿ ಚಿತ್ರೀಕರಿಸಿದ ಕನ್ನಡದ ಮೊದಲ ಚಿತ್ರದ ನಿರ್ಮಾಪಕ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಗಾದೆ ಮಾತಿನಂತೆ ಬದುಕಿದ ಬಂಗಲೆ ಶ್ಯಾಮರಾವ್ ದ್ವಾರಕನಾಥ್ ಅಥವಾ ದ್ವಾರಕೀಶ್ ರವರ ಬದುಕಿನ ಸಣ್ಣ ಚಿತ್ರ. 19 ಆಗಸ್ಟ್ 1942ರಂದು ಮೈಸೂರಿನಲ್ಲಿ ಜನಿಸಿದ ಇವರು ಶಾರದಾ ವಿಲಾಸ ಹಾಗೂ ಬನ್ಮಯ್ಯ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಾರೆ. ಸಿಪಿಸಿ ಪಾಲಿಟೆಕ್ನಿಕ್ ಜೊತೆಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಗ್ರಾಜುಯೇಟ್ ಆಗುತ್ತಾರೆ. ವ್ಯಾಸಂಗವನ್ನ ಮುಗಿಸಿದ ನಂತರ ತಮ್ಮ ಸಹೋದರನ ಜೊತೆ ಮೈಸೂರಿನ ಗಾಂಧಿ ಸ್ಕ್ವೇರ್ ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಹೆಸರಿನಲ್ಲಿ ಸ್ಪೇರ್ ಪಾರ್ಟ್ ಬಿಸಿನೆಸ್ ಅನ್ನ ಪ್ರಾರಂಭಿಸುತ್ತಾರೆ. ಆದರೆ ನಟನೆಯಲ್ಲಿ ಆಸಕ್ತಿ ಇದ್ದ ಕಾರಣ ತಮ್ಮ ಸಂಬಂಧಿಕರು ಹಾಗೂ ಮೇರು ತಂತ್ರಜ್ಞರು ಆಗಿದ್ದ ಹುಣಸೂರು ಕೃಷ್ಣಮೂರ್ತಿಯವರ ಸಹಕಾರದಿಂದ ಚಿತ್ರರಂಗಕ್ಕೆ 1963ರಂದು ಪಾದಾರ್ಪಣೆ ಮಾಡ್ತಾರೆ. ಒಂದು ಮಾತು ನಿಮಗೆಲ್ಲ ಹೇಳಕ್ಕೆ ಆಸೆ ಪಡ್ತೀನಿ. ನಾನು ಹುಡುಗನಾಗಿದ್ದಾಗ ಆಸೆ ಪಟ್ಟ ವಿಷಯಗಳಲ್ಲಿ ಸುಮಾರು 95% ಎಲ್ಲವನ್ನು ಮಾಡಿದ್ದೀನಿ. ಇಂತಿಂಥ ಸಿನಿಮಾಗಳು ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನೇನು ಅನ್ಕೊಂಡಿದ್ದೆ ಅದೆಲ್ಲವನ್ನು ರಾಘವೇಂದ್ರ ಸ್ವಾಮಿ ಮಾಡಿಸಿ. ವೀರ ಸಂಕಲ್ಪ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅನಂತರ ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ ಚಿತ್ರಗಳಲ್ಲಿ ತಮ್ಮ ನಟನೆಯ ಮೂಲಕ ಜನರಿಗೆ ಹತ್ತಿರ ಆಗ್ತಾರೆ. 1966ರಲ್ಲಿ ಸಹ ನಿರ್ಮಾಪಕರಾಗಿ ಮಮತೆಯ ಬಂಧನ ಚಿತ್ರವನ್ನ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. 1969ರಲ್ಲಿ ತಮ್ಮ ಮೊದಲ ಸ್ವತಂತ್ರ ನಿರ್ಮಾಣದ ಕೃತಿ ಮೇಯರ್ ಮುತ್ತಣ್ಣ ಚಿತ್ರವನ್ನ ಕನ್ನಡ ಜನತೆಗೆ ಅರ್ಪಿಸ್ತಾರೆ. ಮೇಯರ್ ಮುತ್ತಣ್ಣ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣುತ್ತೆ. ಅದಾದ ನಂತರ ದ್ವಾರಕೀಶ್ ಅವರು ಹಿಂದೆ ತಿರುಗಿ ನೋಡೋದೇ ಇಲ್ಲ. 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ರೆಕಾರ್ಡ್ಗಳನ್ನ ಬರೀತಾರೆ, ಅದೆಷ್ಟೋ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡ್ತಾರೆ. 1985ರಲ್ಲಿ ನಿರ್ದೇಶನಕ್ಕೂ ಕಾಲಿಟ್ಟ ಇವರು ನೀ ಬರೆದ ಕಾದಂಬರಿ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಕಾಣಿಸಿಕೊಳ್ತಾರೆ. ಡ್ಯಾನ್ಸ್ ರಾಜ ಡ್ಯಾನ್ಸ್, ಶ್ರುತಿ, ರಾಯರು ಬಂದರು ಮಾವನ ಮನೆಗೆ, ಕಿಲಾಡಿಗಳು ಇವರ ನಿರ್ದೇಶನದ ಕೃತಿಗಳು. ಒಂದಿಷ್ಟು ವರ್ಷ ದೊಡ್ಡ ಮಟ್ಟದ ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಅವರ ನಿರ್ಮಾಣದ ಎಷ್ಟೋ ಚಿತ್ರಗಳು ನೆಲಕಚ್ಚಿ ಬಿಡುತ್ತವೆ. ಆದರೆ ಈ ಫೇಲ್ಯೂರ್, ನಷ್ಟಗಳಿಂದ ಎದೆಗುಂದದ ದ್ವಾರಕೀಶ್ ರವರು ಮರಳಿ ಯತ್ನವ ಮಾಡು ಎನ್ನುವಂತೆ ಛಲ ಬಿಡದೆ ಚಿತ್ರರಂಗದ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುತ್ತಲೇ ಹೋಗುತ್ತಾರೆ. ತಮ್ಮ ನಿರ್ಮಾಣ ಸಂಸ್ಥೆ ದ್ವಾರಕೀಶ್ ಚಿತ್ರ 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಅದೆಷ್ಟೋ ಉನ್ನತ ಕೃತಿಗಳನ್ನ ಕೊಡುಗೆಯಾಗಿ ಕೊಟ್ಟಿದೆ. ಯಾವುದು ನಮ್ಮ ಕೈಲಿಲ್ಲ, ಇಟ್ ಹ್ಯಾಪನ್ಸ್. ಸೋಲು ನಷ್ಟಗಳನ್ನೇ ಎದುರು ನೋಡುತ್ತಿದ್ದ ದ್ವಾರಕೀಶ್ ರವರಿಗೆ 2004ರಲ್ಲಿ ತೆರೆಕಂಡ ಆಪ್ತ ಮಿತ್ರ ಅತ್ಯುನ್ನತವಾದ ಗೆಲುವನ್ನ ತಂದುಕೊಡುತ್ತೆ. ದ್ವಾರಕೀಶ್ ರವರು 16 ಏಪ್ರಿಲ್ 2024ರಂದು ಬೆಂಗಳೂರಿನ ನಿವಾಸದಲ್ಲಿ ತಮ್ಮ 81ನೇ ವಯಸ್ಸಿನಲ್ಲಿ ನಿಧನ ಹೊಂದುತ್ತಾರೆ.